ಸಾಧಾರಣವಾಗಿ ಹ್ಯಾಕ್ ಮಾಡಬೇಕಾದ್ರೆ ಇಟ್ ಈಸ್ ಅ ರೆಸ್ಪಾನ್ಸಿವ್ ಅಪ್ರೋಚ್ ಅಂತ ಕರಿತೀವಿ ನಾವು. ಅಂದರೆ ಒಬ್ಬ ಹ್ಯಾಕರ್ ಆಗಿರುವಂಥವನು ಒಂದು ಅಟೆಂಪ್ಟ್ ಮಾಡ್ತಾನೆ. ಅಟೆಂಪ್ಟ್ ಮಾಡಿದಾಗ ಒಬ್ಬ ಯೂಸರ್ ಆಗಿದ್ಕೊಂಡು ಅವ್ರು ಯಾವ ರೀತಿ ಪ್ರಕ್ರಿಯೆ ಕೊಡ್ತಾರೆ ಅದಕ್ಕೆ ಬೇಸಿಸ್ ಮೇಲೆ ಅದು ಹ್ಯಾಕ್ ಆಗುತ್ತಿಲ್ಲ ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ ನಾವು. ಈ ಒಂದು ಪ್ರಕರಣದಲ್ಲಿ ಏನಾಗಿದೆ, ಅವ್ರಿಗೆ ಯಾವುದೋ ಒಬ್ಬ ಸೋ ಕಾಲ್ಡ್ ಡೆಲಿವರಿ ಬಾಯ್ ಫೋನ್ ಮಾಡ್ತಾನೆ. ನಿಮ್ಮ ಅಡ್ರೆಸ್ ನಂಗೆ ಗೊತ್ತಾಗ್ತಿಲ್ಲ, ನನಗೆ ಲೊಕೇಶನ್ ಬೇಕಿದೆ, ಆ ಕಾರಣಕ್ಕೆ ನೀವು ಕಾಲಲ್ಲಿ ಇರಬೇಕಾದ್ರೆ ಅಥವಾ ಕಾಲ್ ಆದ ನಂತರ ಉದಾಹರಣೆಗೆ ಒಂದು ಕೋಡ್ ರನ್ ಮಾಡೋಕ್ಕೆ ಹೇಳ್ತಾನೆ ಅವನು. ಅಂದರೆ ದಿಸ್ ಇಸ್ ಕಾಲ್ಡ್ USSD ಕೋಡ್ ಅಂತ. ನಮ್ಮ ಹಳೆ ಕೀಪ್ಯಾಡ್ ಫೋನಲ್ಲಿ ಇರಬೇಕಾದ್ರೆ ನಾವು ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಿದ್ವಿ ಆ ಕೋಡ್ಗಳೆಲ್ಲ. ಇವಾಗ ಅದೆಲ್ಲ ಅಷ್ಟು ಸಾಧಾರಣ ಯೂಸ್ ಮಾಡ್ತಿಲ್ದಿರೋಂಥ ಕೆಲವು ಕೋಡ್ಗಳವೆಲ್ಲ, ಬಟ್ ಕೋಡ್ ಇವತ್ತಿಗೂ ವರ್ಕ್ ಆಗುತ್ತೆ. ಅವನೇನು ಹೇಳ್ತಾನೆ, ಫೋನ್ ಮಾಡಿಬಿಟ್ಟು ಆ ಕೋಡ್ನ ಅಂದರೆ *# ಒಂದು ಕೋಡ್ ಕೊಟ್ಬಿಟ್ಟು ಅದಕ್ಕೊಂದು ಮೊಬೈಲ್ ನಂಬರ್ನ ಹಾಕಿ ಮತ್ತು ಹ್ಯಾಶ್ ಹೊಡೆದ್ರೆ ಅದು ಒಂದು ಆ್ಯಕ್ಟಿವಿಟಿಗೆ ಅದು ಇನ್ಪುಟ್ ಕೊಟ್ಟು ಹಾಕ್ಲಿಕ್ಕೆ ಅದು. ಸೊ ಆ ರೀತಿಯಲ್ಲಿ ಅವ್ನು ನಂಬರ್ ಕೊಟ್ಬಿಟ್ಟು ಈ ಥರ ಒಂದು ಕೋಡ್ ರನ್ ಮಾಡಿ ನಂಬರ್ ಹಾಕಿ ಅಂತ ಹೇಳ್ತಾನೆ ಅವನು. ಆ ಥರ ಹಾಕಿದ ನಂತರ ಏನಾಗುತ್ತೆ, ಆಲ್ ದ ಆ್ಯಕ್ಟಿವ್ ಕಾಲ್ಸು ಮತ್ತು SMS ಫಾರ್ವರ್ಡ್ ಆ ನಂಬರ್ಗೆ ಆಗುತ್ತೆ. ಅದಾದ ನಂತರ ಏನಾಗುತ್ತೆ, ಉದಾಹರಣೆಗೆ ವಾಟ್ಸಪ್ ಆ್ಯಕ್ಟಿವೇಟ್ ಮಾಡಲಿಕ್ಕೆ ನಿಮಗೇನು ಬೇಕಿದೆ, ಒಂದು ನಂಬರಿನ ಒಂದು OTP ಬೇಕಿರುತ್ತೆ ನಿಮಗೆ. ಆ OTP ಬರಬೇಕಾದ್ರೆ ಈ ಥರ ಏನು ಫಾರ್ವರ್ಡ್ ಆಗಿರುತ್ತಲ್ಲ, ಆ ಫಾರ್ವರ್ಡ್ ಆದಾಗ SMS ಏನು OTP ಬರುತ್ತೆ ಅದು ಕೂಡ ಫಾರ್ವರ್ಡೆಡ್ ನಂಬರ್ಗೆ ರಿಸೀವ್ ಆಗುತ್ತದು. ಆ ರಿಸೀವ್ ಆದ ತಕ್ಷಣ ಏನು ಮಾಡ್ತಾನೆ ಅವನು, ನಿಮ್ಮ ವಾಟ್ಸಪ್ನ ಅವನ ಮೊಬೈಲಲ್ಲಿ ಆ್ಯಕ್ಟಿವೇಟ್ ಮಾಡ್ತಾನೆ. ಆ್ಯಕ್ಟಿವೇಟ್ ಮಾಡಿದಂಥ ನಿಮ್ಮ ಕಾಂಟ್ಯಾಕ್ಟ್ಸ್ಗಳೆಲ್ಲ ಏನಿರುತ್ತೆ ಅವ್ರಿಗೆ ಮೆಸೇಜ್ಗಳು ಶುರು ಮಾಡ್ತಾನೆ. ಈ ಪ್ರಕರಣದಲ್ಲಿ ಕೂಡ ಅದೇ ರೀತಿ ಆಗಿರೋದು. ಅಂದರೆ ಇವರ ಕಂಪ್ಲೀಟ್ ವಾಟ್ಸಪ್ಪು ಫ್ರಾಡ್ಸ್ಟರ್ ಅಕೌಂಟ್ ಟೇಕ್ ಓವರ್ ಮಾಡಿಬಿಟ್ಟು ಅವ್ರಿಗೆ ಇರೋಂಥ ಕಾಂಟ್ಯಾಕ್ಟ್ಗಳಿಗೆಲ್ಲ ನಂಗೆ ದುಡ್ಡು ಕೊಡಿ, ದುಡ್ಡು ಹಾಕಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕಳ್ಸೋಕ್ಕೆ ಶುರು ಮಾಡಿದ್ದಾನೆ. ಸೊ ದಟ್ ಈಸ್ ಅ ಸಿಚುಯೇಷನ್ ವಿಚ್ ವಿ ಆರ್ ವಿಟ್ನೆಸ್ಸಿಂಗ್ ರೈಟ್ ನೌ.